Third right. It's a 2 or tie. Lucky. ಒಂದು ಅದ್ಭುತವಾದಂತಹ ಟ್ಯಾಕಲ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರಿಂದ ಚೈನ್ ಟ್ಯಾಕಲ್ ಬಂದಿದೆ. ದಾಳಿಯಲ್ಲಿ ಸಾಯಿ 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ರೈಟ್ ಕಾರ್ನರ್ ಭಾಗದಲ್ಲಿ ಸಂಜಯ್, ಜೂನಿಯರ್ ವಿಭಾಗದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡುಗೋಡಿ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಬಹಳ ಅದ್ಭುತವಾಗಿ ನಮ್ಮ ಥರ್ಡ್ ರೈಟ್. ಇಟ್ಸ್ ಅ 2 or tie. ಮಾಡು ವಿಲ್ಲಬ. ನೆಕ್ಸ್ಟ್ ಮ್ಯಾಚ್ ಮಡಿ ಬಸವನಗುಡಿ ವರ್ಸಸ್ ರಾಯಲ್ಸ್. ಫಸ್ಟ್ ಕಾಲ್ ಫಾರ್ ಯು. ರಾಯಲ್ಸ್ ವಿರುದ್ಧ ಬಸವನಗುಡಿ, 2 ತಂಡಗಳಿಗೆ ಇದು ಪ್ರಥಮ ಕರೆ. ರಾಯಲ್ಸ್ ಬೇಗ ಹೋಗಿ, ಲೇಟ್ ಮಾಡ್ಬಾರ್ದು, ಇವಾಗಲೇ ಹೋಗಿ ರೆಡಿಯಾಗಿ. ರಾಯಲ್ಸ್ ಕ್ಯಾಪ್ಟನ್, ಬಸವನಗುಡಿ ಕ್ಯಾಪ್ಟನ್. Three each. 3 ಸಮ. ದಾಳಿಯಲ್ಲಿ ಸಾಯಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಕ್ಲಾಸಿಕ್ ನ್ಯಾಷನಲ್ಸ್ನ 7 ಆಟಗಾರ ನಡುವೆ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 4-3 ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಶರತ್ ನೀಡಕದ ಆಟಗಾರ ಹ್ಯಾಂಡ್ ಟಚ್ ನ ಪ್ರಯತ್ನ ಇತ್ತು, ಆದ್ರೆ ಉತ್ತಮವಾದಂತಹ ಟ್ಯಾಕಲ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ 5-3 5-3 ಇನ್ ಫೇವರ್ ಆಫ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಆರ್ಯ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಬೋನಸ್ ಆನ್ ಆಗಿದೆ. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜನೆಯ ಪ್ರಮುಖ ರೂವಾರಿಯಾಗಿ ಈ ಒಂದು ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಬಡ್ಡಿ ತಂಡದ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಯುತ ಕುಮಾರ್ ಅವರ ನೇತೃತ್ವದಲ್ಲಿ ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಯುವಕ ಮಿತ್ರರು ಸೇರಿ ಒಂದೊಳ್ಳೆ ಕಾರ್ಯಕ್ರಮವನ್ನು ಈ ಕಾಡುಗೋಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಬಹಳ ಅದ್ಭುತವಾಗಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡಿದ್ದಾರೆ ದಿಶಾ ಹ್ಯಾಬಿಟೇಟ್. ಐದು 3 ಮಾನ್ಸೂನ್ ತಂಡದ ಪರವಾಗಿ. ದಾಳಿಯಲ್ಲಿ ಆನಂದ. ಸರ್ಕಲ್ ಕಬಡ್ಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂಥ ಅನುಭವ ಇಲ್ಲ. ರೈಡರ್ ಸೆಲ್ಫ್ ಔಟ್ ಆದ್ರು ತಮ್ಮ ವೇಗವನ್ನು ಇಲ್ಲಿ ನಿಯಂತ್ರಿಸುವಲ್ಲಿ ವಿಫಲರಾಗಿ ಫುಟ್ವರ್ಕ್ ಮಿಸ್ ಆಯಿತು. ಈ ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿಯ ಸಂಪೂರ್ಣವಾದಂತಹ ಒಂದು ಫೋಟೋಗ್ರಫಿ ಹಾಗೆ ವಿಡಿಯೋಗ್ರಫಿಯೊಂದಿಗೆ ಡ್ರೋನ್ ಶೂಟ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಯಂತ್ ಜಾಕಿ ಅವರು ಬಹಳ ಉತ್ತಮವಾದಂಥ ಒಂದು ಫೋಟೋ ಕ್ಲಿಕ್ಕಿಸ್ತಾ ಇದ್ದಾರೆ.
ಥರ್ಡ್ ರೈಟ್, ಇಟ್ಸ್ ಅ ಟು ಆರ್ ಟೈಮ್. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ದಾಳಿ ಡಿಸೈಡೆಡ್ ಆಗಿರುತ್ತೆ. ಕ್ಲಾಸಿಕ್ ನ್ಯಾಷನಲ್ ತಂಡದ ಎತ್ತರದ ನಿಲುವಿನ ಆಟಗಾರ ಈ ಬಾರಿ ಅದ್ಭುತವಾದಂತಹ ಒಂದು ಡಿಫೆನ್ಸ್. ಕುಂಬಿನ ಅಗ್ರಹಾರದ ಸಮಾಜ ಸೇವಕರಾಗಿರುವಂತಹ TMS ನ ಶ್ರೀಯುತ ಮುಕುಂದಣ್ಣರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸೆವೆನ್ ಫೈವ್. ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ TMS ಮುಕುಂದಣ್ಣರವರು, ಕುಂಬಿನ ಅಗ್ರಹಾರವರು ಆಗಮಿಸಿದರೆ ಅವರಿಗೆ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸೆವೆನ್ ಫೈವ್ in favor of Monsoon Sports Club. ದಾಳಿಯಲ್ಲಿ ಸಂಜಯ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂಥ ಅನುಭವ ಇದೆ. ನೀಳಿಕೆ ಆಟಗಾರ ಬೋನಸ್ ಆನ್ ಆಗಿರುವಂತ ಸಂದರ್ಭ. 7-5 2 ಅಂಕದ ಮುನ್ನಡೆಯಲ್ಲಿ ವೇದಿಕೆ ಎಡಭಾಗದಲ್ಲಿರುವಂತಹ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಸಾಯಿ ಸಾಕಷ್ಟು ವೇಗದ ದಾಳಿ, ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಅದ್ಭುತವಾದಂತಹ ಟ್ಯಾಕಲ್. ಪ್ರಥಮಾರ್ಧದ ಮುಕ್ತಾಯಕ್ಕೆ 7-6 ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ.
ದಾಳಿಯಲ್ಲಿ ಲಕ್ಕಿ. ಈ ಪಂದ್ಯದ ಮುಖ್ಯ ತೀರ್ಪುಗಾರಾಗಿ ಶ್ರೀಯುತ ಪ್ರಕಾಶ್ ರವರು, ಯುವ ಉದ್ಯೋನ್ಮುಖ ತೀರ್ಪುಗಾರಾಗಿ ಶ್ರೀಯುತ ನಂಜೇಶ್ ಗೌಡ್ರು, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು, ಹಾಗೆ ಶ್ರೀಯುತ ಅರುಣ್ ಕುಮಾರ್ ಅವರು ಈ ಪಂದ್ಯದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. 10-8 2 ಅಂಕದ ಮುನ್ನಡೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಅಂಕವನ್ನು ಪಡೆಯಬೇಕಾದಂಥ ಒತ್ತಡ ಇದೆ. 2 ಅಂಕದ ಮುನ್ನಡೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. 5 ಆಟಗಾರ ನಡುವೆ ಇಲ್ಲಿ ಕಾರ್ನರ್ ವಿಭಾಗದ ಡಿಫೆಂಡರ್ ಎಂಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರು. ಡಿಸೈಡೆಡ್ ನಲ್ಲಿ ದಾಳಿಗಾರನಿಗೆ ಒಂದು ಸುಲಭದ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. 10-9. ಎಸ್ ಕ್ಯಾಪ್ಟನ್, 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅದ್ಭುತವಾದಂತಹ ಟ್ಯಾಕಲ್, ಕಪ್ಪ. ಪ್ರಸನ್ನ, ಒಂದು ಬಲವಾದಂತಹ ಪ್ರದರ್ಶನ. 10 each. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಮಾನ್ಸೂನ್ ತಂಡಕ್ಕೆ ಒಂದೊಳ್ಳೆ ಅವಕಾಶ. ಸೂಪರ್ ಟ್ಯಾಕಲ್ ಇಲ್ಲಿ 2 ಅಂಕದ ಒಂದು ಲೀಡ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇದ್ರೆ. 12-10 ಇನ್ ಫೇವರ್ ಆಫ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಅದ್ಭುತವಾದಂತಹ ಒಂದು ಟ್ಯಾಕಲ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಹದಿಮೂರು 10 ಪಂದ್ಯ ಸಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾ ಪ್ರೋತ್ಸಾಹಕರು, ಸಮಾಜ ಸೇವಕರಾಗಿರುವಂತಹ ಶ್ರೀಯುತ KN ಮುನಿರಾಜುರವರು, ಕುಂಬೆನಾಗರವರು ಆಗಮಿಸಲಿಕ್ಕಿದ್ದಾರೆ. ಅವರಿಗೂ ಸಹ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಅವ್ರನ್ನು ಸಹ ಆತ್ಮೀಯವಾಗಿ ಬರಮಾಡಿಕೊಳ್ಳಿಕ್ಕಿದ್ದಾವೆ. ಎಸ್ ಕ್ಯಾಪ್ಟನ್, ಲಾಸ್ಟ್ 3 minutes ಈ ಬಾರಿ ಶರತ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ವೇಗವಾಗಿ ಲಾಬಿಯನ್ನು ಬಳಸ್ಕೊಳ್ತಾ ಇಲ್ಲಿ ಮಿಡ್ ಲೈನ್ ಅನ್ನು ರೀಚ್ ಆಗಿದ್ದಾರೆ. ಥರ್ಡ್ ರೈಟ್, ಡೂ ಆರ್ ಡೈ. 13-11, 13-11, 2 ಅಂಕದ ಮುನ್ನಡ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಅದ್ಭುತವಾದಂತಹ ಒಂದು ಟ್ಯಾಕಲ್. ಇಲ್ಲಿ ದಾಳಿಗಾರನಿಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. 14-12 ಪಂದ್ಯ. ವಾಟ್ ಅ ಮ್ಯಾಚ್. 14-12. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ. ಆನಂದ ಕಾದ್ ನೋಡ್ಬೇಕಾಗಿದೆ. ಸ್ಟ್ರಗಲ್ ನಡೀತಾ ಇದೆ. ಅದ್ಭುತವಾದಂತಹ ಒಂದು ಸಪೋರ್ಟ್ ಇದೆ. ವಾಟ್ ಅ ಕ್ಯಾಚ್. ಸೂಪರ್ ಟ್ಯಾಕಲ್. ಆನಂದ ನಾನಿ ಅವರಿಂದ ಒಂದೊಳ್ಳೆ ಟ್ಯಾಕಲ್. ಕಾಟನ್ ಬೇಕಾ? (16-12) 16-12. ಎಲ್ಲಿದ್ದ ಆನಂದ, ಎಲ್ಲಿಂದ ಟ್ಯಾಕಲ್ ಮಾಡ್ದ. ವಿಶಿಷ್ಟ ರೀತಿಯಲ್ಲಿ
ಡೈವಿಂಗ್ ಟ್ಯಾಕಲ್ ಮೂಲಕ 2 ಅಂಕದ ಸೇರ್ಪಡೆಯೊಂದಿಗೆ ಲೀಡನ್ನು ಇಲ್ಲಿ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 2 minutes ಟು ಗೋ. ಸ್ಕೋರ್ 16-12. 4 ಅಂಕದ ಮುನ್ನಡೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ತಂಡಕ್ಕೆ ಇಲ್ಲಿ ಸೂಪರ್ ಟ್ಯಾಕಲ್ಗಳು ಇಲ್ಲಿ ಮುಳು ಆಗ್ತಾ ಇದೆ. 2 ಬಾರಿ ಒಳ್ಳೆ ಸೂಪರ್ ಟ್ಯಾಕಲ್ ಒಂದಿಗೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಲೀಡ್ ಅನ್ನ ಇಲ್ಲಿ ಹೆಚ್ಚಿಸಿಕೊಳ್ತಾ ಇದ್ರೆ 18-13 ಇನ್ ಫೇವರ್ ಆಫ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ KN ಮುನಿರಾಜುರವರು, ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ವ. ವೇಗದ ಆಟಕ್ಕೆ ಮುಂದಾದರೂ ಸ್ಕೋರ್ 18-15. 18-15. 3 ಅಂಕದ ಅಂತರ. ಪ್ರೇಕ್ಷಕರೇ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಜಾಲಿ ಜಾಲಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು ಆಗಿರುವಂತ ಕುಂಬೆನಗರದ ಶ್ರೀಯುತ KN ಮುನಿರಾಜುರವರು ಆಗಮಿಸಿದ್ರು. ಅವರಿಗೆ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಾಟ್ ಅ ಮ್ಯಾಚ್! ನಿಜವಾಗ್ಲೂ ಒಂದು ರೋಚಕ ಪಂದ್ಯ. 1+2 3 ಪಾಯಿಂಟ್ ಕ್ಲಾಸಿಕ್ ನ್ಯಾಷನಲ್ಸ್ ಇದರೊಂದಿಗೆ 1 ಅಂಕದ ರೋಚಕ ಜಯವನ್ನ ಸಾಧಿಸಿಕೊಂಡಿದ್ದಾರೆ. ಕ್ಲಾಸಿಕ್